ಕವನನ ಕವನ ತುಂಬ ಬರಿತಾ ಇದ್ದೆ ಅದರಲ್ಲಿ. ಅಂದರೆ ಕವನಗಳು ಅಂತ ಬಿಟ್ಟು ಈಗ ಸಿನಿಮಾಗೆ ಈಗ ನಮ್ಮ ಹೊಂದಿಸಿ ಬರೆಯರಲ್ಲೇ ಆಲ್ಮೋಸ್ಟ್ ಅಲ್ಲಿ 6 ಸಾಂಗ್ ನಾನೇ ಬರೆದಿದ್ದೆ. ಅದರಲ್ಲಿ ಬೆಳಕಲಿ ಅನ್ನೋ ಒಂದು ಹಾಡು ನನ್ನ ಪರ್ಸ್ನಲ್ ಫೇವ್ರೇಟ್. ಆ್ಯಕ್ಚುಲಿ ಗೊತ್ತಿಲ್ಲ ಇನ್ನೊಂದ್ಸರಿ ಮತ್ತೆ ನನ್ಗೆ ಹಂಗೆ ಬರೆಯೋಕ್ಕಾಗುತ್ತಿಲ್ಲ, ಯಾಕಂದರೆ ನಮಗೆ ಗೊತ್ತಿಲ್ದಂಗೆ ನಮ್ಮ ಓದು ಅದ್ರಲ್ಲಿ ನಾನು ಸುಮಾರು ಕಡೆನೂ ಹೇಳ್ತಿದ್ದೆ. ಅಂದರೆ ಏನಂತಂದರೆ ಕೆಲವೊಂದೊಂದು ಲೈನ್ಗಳು ಗೊತ್ತಿಲ್ದಂಗೆ ಬಂದ್ಬಿಡುತ್ತೆ. ಹಾಗಾಗಿ ಬೆಳಕಲಿ ಆಗಿದೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಇನ್ಫ್ಯಾಕ್ಟ್ ಒನ್ ಡೇಲ್ ಆಗಿದ್ದು ಅದು ಬೆಳಕಲಿ ಅನ್ನೋ ಸಾಂಗು. ಇಂಜಿನಿಯರಿಂಗಿಂತ ಜಾಸ್ತಿ ಮೋಸ್ಟ್ಲಿ ನಾನು ಯಾವ್ದಾದ್ರು ಬೇರೆ ಡಿಗ್ರಿ ಓದ್ ಅಂದರೆ ನನಗೆ ಯಾವತ್ತೂ ತುಂಬ ಅನ್ಸೋದಾಗ ಆ್ಯಕ್ಚುಲಿ ಏನಂತ ಇರ್ಬೇಕಾದ್ರೆ ನನಗೆ ಈಗ ಅನ್ಸುತ್ತೆ. ಆ್ಯಕ್ಚುಲಿ ಆಗ ಅನ್ಸಲ್ಲ. ಯಾವತ್ತೂ ಏನಾಗುತ್ತೆ ಅಂದರೆ ನನ್ನ ಕನಸುಗಳು ಯಾವತ್ತೂ ಚೇಂಜ್ ಆಗ್ತಾ ಇರ್ತದೆ. ನನ್ನ ಹೈಸ್ಕೂಲಲ್ಲಿ ಇದ್ದಾಗ ಒಂದು ಕನಸಿರುತ್ತೆ, ಪ್ರೈಮರಿ ಸ್ಕೂಲಲ್ಲಿ ಇದ್ದಾಗ ಒಂದು ಕನಸಿರುತ್ತೆ, PUC ಮುಗಿದ್ಮೇಲೆ ಒಂದು ಕನಸಿರುತ್ತೆ. ನಮ್ಮ ಕನಸು ಏನು ಅಂತ ಗೊತ್ತಾಗೋಷ್ಟ್ರೊಳಗಡೆ ನಾವು ಯಾವ ಫೀಲ್ಡಲ್ಲಿ ಹೋಗಬೇಕು, ನಮ್ಗೆ ಯಾವುದು ಆತ್ಮತೃಪ್ತಿ ಇದೆ ಅಂತ ಗೊತ್ತಾಗೋಕ್ಕೆ ಒಂದಿಷ್ಟು ಟೈಮ್ ಹಿಡಿಯುತ್ತೆ. ಏನೇ ಒಂಟಿತನ ಇದ್ರೂ ಕೂಡ ಅಂದರೆ ಒಂದು ಪಾಯಿಂಟಲ್ಲಾದರೂ ನನಗೆ ನಾನೇ ಅಂತ ಅನ್ಸುತ್ತಲ್ಲ ಆ ಭಾವ ಅಷ್ಟೇ. ಆ ಲೈನು ತುಂಬ ಇಷ್ಟ. ಯಾಕಂದ್ರೆ ಅಷ್ಟು ಡೀಪ್ ಎಮೋಷನಲ್ ಕನೆಕ್ಟ್ ಆಗುವಂಥ ಒಂದು ಲಿರಿಕ್ ಬರೀಬೇಕಂದ್ರೆ ಆಬ್ವಿಯಸ್ಲಿ ಆ ಪರ್ಸನ್ಗೆ ಅದು ಅನ್ಸಿರ್ಬೋದು.